ಈ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಸೊ ವೆಲ್ಕಮ್ ಟು ಸೀಕ್ರೆಟ್ ಟೆಕ್ ಕನ್ನಡ. ನಾನು ನಿಮ್ಮ ಸ್ಪೈ ಬಾಯ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ನಮ್ಮ ಮೊಬೈಲ್ನಲ್ಲಿ ನಾರ್ಮಲಾಗಿ ನಾವು ವ್ಯಾಲ್ಯೂಮ್ ಅಡ್ಜಸ್ಟ್ ಮಾಡೋ ಈ ಸೆಟ್ಟಿಂಗ್ಸ್ ಅನ್ನೋದು ಡಿಫಾಲ್ಟಾಗಿ ಈ ಥರ ಕೊಟ್ಟಿರ್ತಾರೆ. ಸೊ ಅದನ್ನು ಈ ಥರ ಹೇಗೆ ಕಲರ್ಫುಲ್ಲಾಗಿ ನಾವು ಸೆಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ. ಈ ಅಪ್ಲಿಕೇಶನಲ್ಲಿ ಹಲವಾರು ವ್ಯಾಲ್ಯೂಮ್ ಸ್ಟೈಲ್ಸ್ ಇದೆ. ಸೊ ನಮಗೆ ಬೇಕಾಗಿರೋದನ್ನ ನಾವು ಸೆಟ್ ಮಾಡ್ಕೊಬೋದು ಈ ಥರ. ಸೊ ನೋಡೋಕ್ಕೆ ನಿಮ್ಮ ಮೊಬೈಲ್ ಯೂನಿಕ್ ಆಗೂ ಇರುತ್ತೆ ಮತ್ತು ನಿಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋಕ್ಕೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಈ ಅಪ್ಲಿಕೇಶನ್ನ ಹೇಗೆ ಯೂಸ್ ಮಾಡೋ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ವಲ್ಪ ಲೆಂತ್ ಆಗಿರುತ್ತೆ, ಸೊ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಈ ಅಪ್ಲಿಕೇಶನ್ ಬಂದು ಪ್ಲೇಸ್ಟೋರ್ನಲ್ಲಿ ಅವೈಲಬಲ್ ಆಗಿದೆ. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನೀವು ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಬೋದು. ಸೊ ನೀವು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ್ರೆ ಅದರ ಇಂಟರ್ಫೇಸ್ ಈ ಥರ ಇರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಾನು ಸ್ಟೆಪ್ ಬೈ ಸ್ಟೆಪ್ಪಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಟಿಪ್ಸ್ ಅಂತಿದೆ. ಸೊ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಬ್ಯಾಟ್ರಿ ಆಪ್ಟಿಮೈಸೇಷನ್ ಅದನ್ನು ಡಿಸೇಬಲ್ ಮಾಡು ಅಂತ ಕೇಳುತ್ತೆ. ಸೊ ಡಿಸೇಬಲ್ ಇಟ್ ಅಂತ ಕೊಡಿ. ಓಪನ್ ದಿ ವ್ಯಾಲ್ಯೂಮ್ ಪ್ಯಾನಲ್ ವಿತ್ ಎ ಶಾರ್ಟ್ಕಟ್ ಅಂತ ಕೇಳುತ್ತೆ. ಸೊ ನಿಮ್ಗೆ ಶಾರ್ಟ್ಕಟ್ ಬೇಕಂದರೆ ಓಕೆ ಕೊಡಿ, ಇಲ್ಲಾಂದರೆ ಇಂಟುನ ಕ್ಲಿಕ್ ಮಾಡಿ. ಟಾಪ್ ರೈಟ್ ಸೈಡ್ ಕಾರ್ನರಲ್ಲಿ ನೋಡಿದ್ರೆ ನಿಮ್ಗೆ ಸ್ಟಾರ್ಟ್ ಅಂತ ಒಂದಿರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಆಕ್ಸೆಸಿಬಿಲಿಟಿ ಸರ್ವಿಸ್ನ ಎನೇಬಲ್ ಮಾಡಬೇಕು ಅಂತ ಹೇಳುತ್ತೆ. ಸೊ ನೀವು ಜಸ್ಟ್ ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಸೊ ಎನೇಬಲ್ ಮಾಡಿದ್ಮೇಲೆ ಜಸ್ಟ್ ನೀವು ಬ್ಯಾಕ್ ಬಂದುಬಿಡಿ. ಮತ್ತು ಇವಾಗ ನಮಗೆ ಬೇಕಾಗಿರೋ ಸ್ಟೈಲ್ನ ಹೇಗೆ ನಾವು ಸೆಟ್ ಮಾಡ್ಕೊಳ್ಳೋದನ್ನ ನೋಡೋಣ. ಸೊ ನೀವು ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ iOS ಅಂತಿದೆ. ಸೊ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಸೊ ನಿಮ್ಮ ವ್ಯಾಲ್ಯೂಮ್ ಬಟನ್ನ ಪ್ರೆಸ್ ಮಾಡಿ ನೋಡಿ. ಸೊ ನಿಮಗೆ ಈ ಥರ ಚೇಂಜ್ ಆಗಿರುತ್ತೆ. ಸೊ ಈ ಥರ ನಿಮಗೆ ಬೇಕಾಗಿರೋ ಒಂದು ಸ್ಟೈಲ್ನ ನೀವು ಇಲ್ಲೇ ಸೆಲೆಕ್ಟ್ ಮಾಡ್ಕೊಬೋದು. ಸೊ MIUI. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಇನ್ನೂ ಕಲರ್ಫುಲ್ಲಾಗಿ ಬೇಕು ಅಂದರೆ ಸೊ ನೀವೇನು ಮಾಡ್ತೀರ ಅಂದರೆ ಕೆಳಗಡೆ ಸ್ಕ್ರೋಲ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ಕಮ್ಯುನಿಟಿ ಸ್ಟೈಲ್ಸ್ ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಹಲವಾರು ಕಲರ್ಫುಲ್ ಸ್ಟೈಲ್ಸ್ ಸಿಗುತ್ತೆ. ಸೊ ನಿಮ್ಗೆ ಬೇಕಾಗಿರೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಮತ್ತು ಇದರಲ್ಲಿ ಕೆಲವೊಂದು ಪ್ರೀಮಿಯಮ್ ಆಗಿರುತ್ತೆ. ಸೊ ಈ ಪ್ರೀಮಿಯಮ್ ಅಂತ ಏನಿದೆಯೋ ಸೊ ಇದಕ್ಕೆಲ್ಲ ನಾವು ಪೇ ಮಾಡಬೇಕಾಗಿರುತ್ತೆ. ಅದೇ ಥರ ನೀವು ಇಲ್ಲಿ ನೋಡ್ಬೋದು ಕೆಲವೊಂದು ಫ್ರೀಯಾಗೂ ಕೊಟ್ಟಿರ್ತಾರೆ. ಮತ್ತು ಇದನ್ನು ನಾವು ಕಸ್ಟಮೈಸ್ ಕೂಡ ಮಾಡ್ಕೊಬೋದು ಈ ಸ್ಟೈಲ್ನ. ಸೊ ಇಲ್ಲಿ ಸ್ಟೈಲ್ ಕ್ರಿಯೇಟರ್ ಅಂತಿದೆ. ಇದೇನಂತ ನಾನು ನೆಕ್ಸ್ಟ್ ತಿಳಿಸ್ತೀನಿ. ಸೊ ಇದರಲ್ಲಿ ಕೆಲವೊಂದು ಆಪ್ಷನ್ಗೂ ಸೊ ಅವರು ಅಪ್ಗ್ರೇಡ್ ಟು ಪ್ರೀಮಿಯಮ್ ಅಂತ ಕೇಳ್ತಾರೆ. ಸೊ ನೀವು ನೋಡ್ಬೋದು. ಸೊ ಅಪ್ಗ್ರೇಡ್ ಮಾಡಿ ಅಂತ ಕೇಳ್ತಾರೆ. ಸೊ ನಾನು ಇದು ಅಪ್ಗ್ರೇಡ್ ಮಾಡಿರೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಸೊ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನೀವು ಇನ್ಸ್ಟಾಲ್ ಮಾಡಿದ್ರೆ ಸೊ ನಿಮಗೆ ಎಲ್ಲನೂ ಫ್ರೀಯಾಗಿ ಸಿಗುತ್ತೆ. ಇಲ್ಲಿ ನೋಡ್ಬೋದು ಯಾವುದ್ರಲ್ಲೂ ಪ್ರೀಮಿಯಮ್ ಅಂತ ಕೇಳಲ್ಲ. ಅದೇ ಥರ ನಾನು ಸೆಟ್ಟಿಂಗ್ಸ್ ಎಲ್ಲ ತೋರಿಸ್ತೀನಿ ನೋಡಿ. ಸೊ ಪ್ರೀಮಿಯಮ್ ಎಲ್ಲ ನಿಮಗೆ ಅಪ್ಲಿಕೇಶನಲ್ಲಿ ಫ್ರೀಯಾಗಿ ಸಿಗುತ್ತೆ. ಸೊ ನಾನು ಕೆಳಗಡೆ ಲಿಂಕ್ ಕೊಡ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು ಯಾವುದಕ್ಕೂ ಅಪ್ಗ್ರೇಡ್ ಮಾಡಿ ಅಂತ ಕೇಳ್ತಾ ಇಲ್ಲ. ಸೊ ಕೆಳಗಡೆ ಲಿಂಕ್ ಕೊಡ್ತೀನಿ. ಸೊ ಬೇಕಾದವರು ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಾನು ಈ ಸ್ಟೈಲ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಸೊ ಅಪ್ಲೈ ಅಂತ ಕೊಟ್ಟರೆ ಸೆಲೆಕ್ಟ್ ಆಗುತ್ತೆ. ಸೊ ನೀವು ವ್ಯಾಲ್ಯೂಮ್ ಬಟನ್ನ ಪ್ರೆಸ್ ಮಾಡಿ ನೋಡಿ. ಸೊ ನಿಮಗೆ ಸೆಟ್ ಆಗಿರುತ್ತೆ. ಸೊ ಈ ಥರ ನಿಮ್ಗೆ ಬೇಕಾಗಿರೋ ಒಂದು ಸ್ಟೈಲ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಅದೇ ಥರ ನಾನು ಇದನ್ನು ಅಪ್ಲೈ ಮಾಡ್ತೀನಿ ನೋಡಿ. ಸೆಲೆಕ್ಟ್ ಆಯಿತು. ಸೊ ಸೆಟ್ ಆದಮೇಲೆ ನೀವು ಈ ಥರ ಚೆಕ್ ಮಾಡಿ ನೋಡಿ. ಮತ್ತು ಈ ಸ್ಟೈಲಲ್ಲಿ ನಾವು ಶಾರ್ಟ್ಕಟ್ನ ಕೂಡ ನಾವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ನೀವು ಆ ಪ್ಲಸ್ ಬಟನ್ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಬರುತ್ತೆ ಸ್ಕ್ರೀನ್ಶಾಟು, ಫ್ಲ್ಯಾಶ್ ಲೈಟ್. ಸೊ ನಿಮ್ಗೆ ಯಾವ ಥರ ಶಾರ್ಟ್ಕಟ್ ಬೇಕೋ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬೇಡ ಅಂದರೆ ನೀವು ಜಸ್ಟ್ ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಓಕೆ ಕೊಡೋದ್ರಿಂದ ಆ ಶಾರ್ಟ್ಕಟ್ ಡಿಲೀಟ್ ಆಗುತ್ತೆ. ಸೊ ಈ ಥರ ಅದನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ಆ ಶಾರ್ಟ್ಕಟ್ನಲ್ಲಿ ನಾನು ಸ್ಕ್ರೀನ್ಶಾಟ್ನ ಆ್ಯಡ್ ಮಾಡಿದ್ದೀನಿ. ಸೊ ನಾನೊಂದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಕ್ರೀನ್ಶಾಟ್ ಆಯಿತು, ನೀವು ನೋಡ್ಬೋದು. ಸೊ ಈ ಥರ ನೀವು ಆ ಶಾರ್ಟ್ಕಟ್ನ ಯೂಸ್ ಮಾಡ್ಕೊಳ್ಳಿ. ಮತ್ತು ನೀವು ಇಲ್ಲಿ ಕೆಳಗಡೆ ನೋಡ್ಬೋದು ಸ್ಟೈಲ್ ಕ್ರಿಯೇಟರ್. ಮತ್ತು ನೀವು ಹೋಮ್ ಪೇಜಿಗೆ ಬಂದು ನೋಡಿದ್ರೆ ನಿಮಗೆ ಕ್ರಿಯೇಟ್ ಸ್ಟೈಲ್ ಅಂತಿರುತ್ತೆ. ಸೊ ನಿಮ್ಮ ಆ ಸ್ಟೈಲ್ ಏನಿದೆಯೋ ಅದನ್ನು ನೀವು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಫಸ್ಟು ಆ ಸ್ಲೈಡರ್ ಕಲರ್ನ ಚೇಂಜ್ ಮಾಡ್ತೀನಿ ನೋಡಿ. ಸೊ ರೆಡ್ ಕಲರಾಗಿ ಚೇಂಜ್ ಮಾಡ್ತೀನಿ, ನೀವು ಇಲ್ಲಿ ನೋಡ್ಬೋದು. ಇಲ್ಲ ನೀವು ಗ್ರೇಡಿಯಂಟ್ ಆಪ್ಷನ್ನ ಕೂಡ ನೀವು ಯೂಸ್ ಮಾಡ್ಕೊಬೋದು. ಸೊ 2-3 ಕಲರ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಈ ರೆಡ್ ಇರಲಿ, ನಾನು ಇನ್ನೊಂದು ಕಲರ್ ಸೆಲೆಕ್ಟ್ ಮಾಡ್ತೀನಿ ನೋಡಿ ಈಗ. ಸೊ ಆ ಪ್ಲಸ್ ಬಟನ್ ಏನಿದೆಯೋ ಅದನ್ನು ಕ್ಲಿಕ್ ಮಾಡಿ ನಿಮ್ಗೆ ಬೇಕಾಗಿರೋ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಪಿಂಕ್ ಸೆಲೆಕ್ಟ್ ಮಾಡ್ತೀನಿ. ಸೊ ಈ ಥರ ನಿಮ್ಗೆ ಬೇಕಾಗಿರೋ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು ಈ ಥರ.
ಗ್ರೇಡಿಯಂಟಲ್ಲಿ. ಮತ್ತು ಸ್ಲೈಡರ್ ಟೈಪ್ನ ಕೂಡ ನೀವು ಚೇಂಜ್ ಮಾಡ್ಕೊಬೋದು. ಸೊ ನೋಡ್ಬೋದು ಇಲ್ಲಿ ವೇವ್. ಸೊ ಆ ಸ್ಟೈಲ್ ಹೆಂಗೆ ಚೇಂಜ್ ಆಗ್ತಾಯಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಸೊ ವೇವ್ ಅಂದರೆ ಈ ಥರ ಇರುತ್ತೆ. ಸೊ ಫಿಲ್ ಅಂದರೆ ನಿಮಗೆ ಈ ಥರ ಇರುತ್ತೆ. ಈ ಥರ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಲೆಂತನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ನೀವು ಸೆಲೆಕ್ಟ್ ಮಾಡಿದಾಗ ಆ ಲೆಂತು ಸ್ವಲ್ಪ ಸ್ಮಾಲ್ ಆಗಿದ್ದರೆ ನೀವು ಸ್ವಲ್ಪ ಲೆಂತನ್ನ ಯೂಸ್ ಮಾಡಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಲೆಂತ್ ಯೂಸ್ ಮಾಡ್ಕೊಬೋದು. ಸೊ ನೀವು ಕೆಳಗಡೆ ನೋಡ್ಬೋದು ಕಾರ್ನರ್ ರೇಡಿಯಸ್ ಅಂತ ಐತೆ. ಸೊ ಇದರಿಂದ ನೀವು ಆ ಕಾರ್ನರ್ನ ನೀವು ರೌಂಡ್ ಶೇಪಲ್ಲಿ ನೀವು ಕನ್ವರ್ಟ್ ಮಾಡ್ಕೊಬೋದು. ನೀವು ಅಲ್ಲಿ ನೋಡ್ಬೋದು, ಈ ಥರ ನೀವು ಚೇಂಜ್ ಮಾಡ್ಕೊಬೋದು. ಮತ್ತು ಸ್ಲೈಡರ್ ಲೇಔಟ್ ಆಪ್ಷನಲ್ಲಿ ನೋಡೋದಾದರೆ ಸೊ ಫಸ್ಟು ಥಿಕ್ನೆಸ್ ಅಂತಿರುತ್ತೆ. ಸೊ ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಸ್ಪೇಸಿಂಗ್, ಸೊ ಎಷ್ಟು ಬೇಕೋ ಅಷ್ಟು ಸ್ಪೇಸ್ನ ನೀವು ಇಲ್ಲಿ ಈ ಥರ ಕ್ರಿಯೇಟ್ ಮಾಡ್ಕೊಬೋದು. ಸೊ ಈ ಥರ ಕೆಲವೊಂದು ಸೆಟ್ಟಿಂಗ್ಸ್ ಇದೆ, ನೀವು ಚೆಕ್ ಮಾಡಿ ನೋಡಿ. ಸೊ ಇದೇ ಥರ ಮೂರನೇ ಸೆಟ್ಟಿಂಗ್ ಪ್ಯಾನಲ್ ನೋಡಿದ್ರೆ ಸೊ ಬ್ಯಾಕ್ಗ್ರೌಂಡ್ ಕಲರ್ನ ಕೂಡ ನೀವು ಚೇಂಜ್ ಮಾಡ್ಕೊಬೋದು. ಸೊ ನಾನು ಗ್ರೀನ್ ಕಲರ್ ಚೇಂಜ್ ಮಾಡ್ತೀನಿ. ಸೊ ಈ ಥರ ನಾನು ಜಸ್ಟ್ ನಮ್ಗೆ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಕಸ್ಟಮೈಸ್ ಮಾಡ್ಕೊಳ್ಳಿ. ಸೊ ಈ ಥರ ನೆಕ್ಸ್ಟ್ ನೀವು ಮೆರ್ಜ್ ಬೇಕಂದರೆ ಮೆರ್ಜ್ ಮಾಡ್ಕೊಬೋದು ಈ ಥರ. ಮತ್ತು ಇಲ್ಲಿ ಪ್ಯಾನಲ್ ಪೊಸಿಷನ್ ಅಂತಿದೆ. ಸೊ ನೀವು ನೋಡ್ಬೋದು ಇವಾಗ ಅದು ರೈಟ್ ಸೈಡಿಂದ ಲೆಫ್ಟ್ ಸೈಡ್ ಬರ್ತಾಯಿದೆ. ಸೊ ಈ ಥರ ನೀವು ಎಲ್ಲಿ ಬೇಕೋ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಇವಾಗ ನೋಡ್ಬೋದು ಬಾಟಮಲ್ಲಿ ಟಾಪಲ್ಲಿ ಬರ್ತಾಯಿದೆ. ಸೊ ಈ ಥರ ನೀವು ಇದನ್ನು ಯೂಸ್ ಮಾಡಿ ನೀವು ಎಲ್ಲಿ ಬೇಕೋ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಕೆಳಗಡೆ ಬರ್ತೈತೆ ಬಾಟಮಲ್ಲಿ. ಈ ಥರ ನೀವು ಈ ಆಪ್ಷನ್ನ ಯೂಸ್ ಮಾಡಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ಅಪ್ಲಿಕೇಶನ್ ಬಗ್ಗೆ ನಿಮ್ಮ ಫ್ರೆಂಡ್ಸು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಅವ್ರಿಗೂ ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಸೊ ಲಾಸ್ಟಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.